ಅಷ್ಟೇ. ಕ್ರಿಸ್ಮಸ್ ಮಾಡಿದ್ರೆ ನಾವು ಬಾಸ್ ಹಬ್ಬ ಮಾಡಕ್ ಕಾಯ್ಕೊಂಡಿದೀವಿ. ಸೂಪರ್ ಆಗಿದೆ. ಪೈಸಾ ವಸೂಲ್, ಪಕ್ಕ ಪೈಸಾ ವಸೂಲ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಸೂಪರ್ ಆಗೈತೆ ಗೈಸ್, ಮಾತ್ರ ಸೂಪರ್. ಪದ್ಮ ಚಿತ್ರಮಂದಿರದಲ್ಲಿ ರಿವ್ಯೂ ಮುಗಿಸಿ ಇವಾಗ ಸಂಗಮ್ ಥಿಯೇಟ್ರ್ ಕಡೆ ರಿವ್ಯೂ ತೆಗಿಯೋಣ ಮಾರ್ಕ್ ಮೂವಿದು ಅಂತ ಹೋಗ್ತಾ ಇದ್ದೀವಿ. ತುಂಬ ಕೋಲ್ಡ್ ವೆದರ್ ಇದೆ ನಮ್ಮ ಮೈಸೂರಲ್ಲಿ, ಸಖತ್ತಾಗಿದೆ. ನಮ್ಮ ಮೈಸೂರು ಇತ್ತೀಚಿನ ದಿನಗಳಲ್ಲಿ ತುಂಬ ಟ್ರಾಫಿಕ್ಕಿಂದ ಎಲ್ಲೆಲ್ಲೂ ಸಿಗ್ನಲ್ಗಳು, ಟ್ರಾಫಿಕ್ ಜಾಮ್ ಅಂತ ಇದ್ದರೆ, ಬೆಳಗಿನ ಜಾವ ನೋಡಿ ಜೀರೋ ಟ್ರಾಫಿಕಲ್ಲೇ ಸೂಪರಾಗಿ ಹೋಗ್ತಿದ್ವಿ ಬೇಗ ಬೇಗ. ನನ್ನ ಜೊತೆ ಇವತ್ತು ನನ್ನ ಸ್ನೇಹಿತನಾದ ಚಂದನ್ ಕೂರ್ಗ್ ಬರ್ತಾ ಇದ್ದಾನೆ ರಿವ್ಯೂ ತೆಗಿಯೋಕ್ಕೆ. ಫ್ರೆಂಡ್ಸ್, ಇವತ್ತು ನಾವು ಮೈಸೂರಿನ ಸಂಗಮ್ ಥಿಯೇಟ್ರಿಗೆ ಬಂದಿದ್ದೀವಿ. ಹೊರಗಡೆಯಿಂದ ಕಟೌಟ್ಗಳಂತೂ ರಾರಾಜಿಸ್ತಿದೆ, ಜನರು ಕೂಡ ವೆಯ್ಟ್ ಮಾಡ್ತಿದ್ದಾರೆ ಸೆಕೆಂಡ್ ಶೋಗೆ. ಬನ್ನಿ ನೋಡೋಣ ಹೇಗಿದೆ. ನನ್ನ ಗೆಟಪ್ ನೋಡಿ, ಪಬ್ಲಿಕ್ ರಿಯಾಕ್ಷನ್ ನೋಡಿ ಹೇಗಿದೆ. ಓಪನ್ ಮಾಡಿ ಹೆಂಗೆ ರಿವ್ಯೂ ತಗೊಳ್ಳಿ. ಫ್ರೆಂಡ್ಸ್, ನಮ್ಮ ಮೈಸೂರಿನ ಸಂಗಮ್ ಚಿತ್ರಮಂದಿರ ಆಲ್ರೆಡಿ ತುಂಬಿದ. ಫಸ್ಟ್ ಶೋ ಹೌಸ್ಫುಲ್ ಆಗಿದೆ. ಹಾಗೆ ಸೆಕೆಂಡ್ ಶೋಗೆ ಜನರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಸೀದಾ ಒಳಗಡೆ ಹೋಗಿ ಬನ್ನಿ ಸ್ಕ್ರೀನ್ ನೋಡೋಣ ಹೇಗಿದೆ ಅಂತ. ಬನ್ನಿ ಬನ್ನಿ, ಟಾರ್ಚ್ ಹಾಕ್ಲಾ? ಅಭಿಮಾನಿಗಳು ತುಂಬ ಖುಷಿಯಿಂದ ಕುಣಿದಾಡಿಕೊಂಡು, ಡ್ಯಾನ್ಸ್ ಹೊಡ್ಕೊಂಡು, ಫೈರ್ ಎಲ್ಲ ಮಾಡಿಕೊಂಡು ಸಿನಿಮಾನ ಎಂಜಾಯ್ ಮಾಡ್ತಾ ನೋಡ್ತಿದ್ದಾರೆ. ಇನ್ನೂ ಹಲವಾರು ಜನ ಫುಲ್ ಸೀರಿಯಸ್ಸಾಗಿ ನೋಡ್ತಿದ್ದಾರೆ. ಫಸ್ಟ್ ಶೋ ಅಲ್ವಾ, ಸಖತ್ತಾಗಿ ಜೋಶ್ ಇದೆ ಎಲ್ಲರ ಹತ್ರ. ನೋಡೋಕೆ ಖುಷಿ ಆಗುತ್ತೆ ಈ ಥರ ಎಲ್ಲ. ಸೂಪರ್ ಆಗೈತೆ ಗೈಸ್, ಮಾತ್ರ ಸೂಪರ್ ಆಗಿದೆ. ಸೂಪರ್ ಆಗಿದೆ ಬಸ್, ಸೂಪರ್ ಆಗಿದೆ ಸರ್ ಮೂವಿ. ಫ್ಯಾಬ್ಯುಲಸ್ ಮೂವಿ, ಸಕ್ಕತ್ತಾಗಿದೆ. ಎಲ್ಲರೂ ಹೋಗ್ಬೋದು. ಸೂಪರ್ 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 ಕಿಚ್ಚ ಕಿಚ್ಚ ಸೊ ಫುಲ್ಲು ಬಾಸ್ ಬಗ್ಗೆ ಮಾತಾಡಿ, ಯಾರ ಬಗ್ಗೆ ಕಿಚ್ಚ ಸುದೀಪ ನಮ್ಮ ಭಾಷೆ ಯಾವತ್ತಿದ್ರು ಮಾಡಿರೋ ಫ್ಯಾಮಿಲಿ ಎಂಟರ್ಟೈನರ್. ಯಾವ ಹೆಚ್ಚು ಮಾತಾಡೋದಿರ್ತೈತೆ ಕಿಚ್ಚನ್ ಗೊತ್ತು. ಮೂವಿ ಮಾತ್ರ ಎಲ್ಟಿಆರ್ ಐತೆ. ಮೂವಿ ನೆಕ್ಸ್ಟ್ ಲೆವೆಲ್. ಅಲ್ಲಿ ಕಿಚ್ಚ ಯಾರು ಗೊತ್ತಾ? ಸೂಪರ್ ಸೂಪರ್ ಸಿಂಗಲ್ ಫ್ಯಾಮಿಲಿ ನೋಡಬೇಕಿಲ್ಲ. ಪ್ರತಿಯೊಬ್ಬರು ಮೈಯಲ್ಲಿ ರೋಮ ಅಂತ ರೋಮ ಎತ್ತುಬೇಕು. ಸೆಕೆಂಡ್ ಹಾಫ್ ತೆಗಿಲ್ಲ. ಸೆಕೆಂಡ್ ಹಾಫ್ ನೋಡ್ಬೇಕು. ಪ್ರತಿಯೊಬ್ಬ ಮೈಯಲ್ಲಿ ರೋಮ ಎತ್ತಿ ಸೆಕೆಂಡ್ ಹಾಫ್ ಎವ್ರಿ ಕ್ಲೀನ್ ವಿತ್
ಕಿಚ್ಚ ಬಾಸ್ಗೆ ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಕಮ್ಮಿ ಮಾಡ್ಬೇಕಲ್ಲ ಒಬ್ರ ಬಾಸು ಕಿಚ್ಚ ಸುದೀಪ್ ಅಣ್ಣ ಕಿಂಗ್ ಕಿಚ್ಚ ಸುದೀಪ್ ವಿಷ್ಣು ಕಿಚ್ಚನ ಹಾಟು ಸಕ್ಕರೆಗಿಂತ ಸ್ವೀಟು, ವಿಷ್ಣು ಕಿಚ್ಚನ ಲೇಟು ದೇಶ ಸತ್ಯಾರಿ ಚೆನ್ನನ್ ಘಾಟು ಕಿಚ್ಚ ಬಾಸ್ಗೆ ಹೇಗಿದೆ ಸಿನಿಮಾ? ಸೂಪರ್ ಆಗಿದೆ ಬ್ರೋ, ಸೂಪರ್ ಆಗಿದೆ. ಪೈಸಾ ವಸೂಲ್, ಪಕ್ಕ ಪೈಸಾ ವಸೂಲ್. ಕ್ಲೈಮ್ಯಾಕ್ಸ್ ಅಲ್ಲಿ ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ಇವತ್ತಿನ ಮಕ್ಕಳ ಬಗ್ಗೆ ಯಾವ ತರ ಜಾಗೃತಿ ವಹಿಸಬೇಕು ಅನ್ನೋದನ್ನ ನಮ್ಮ ಕಿಚ್ಚ ಬಾಸ್ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಮಕ್ಕಳ ಬಗ್ಗೆ ಎಷ್ಟು ಕೇರ್ ತಗೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. 100% ಸೂಪರ್ ಇದೆ, ಪಕ್ಕ ಪೈಸಾ ವಸೂಲ್. ಕಿಚ್ಚ ಬಾಸ್, ನಮ್ ಕಿಚ್ಚ ಬಾಸ್ ಒಂದು ಡೈಲಾಗ್ ಬಹಳ ಇಷ್ಟ ಆಗಿದೆ. ಏನಂದ್ರೆ ಓಕೆ ಸರ್ ಅಂದ್ರೆ ದಮ್ಮಡೆ ಕಮ್ಮಿ ಮಾಡ್ಬೇಕಲ್ಲ ಅಂತ ಒಂದ್ ಡೈಲಾಗ್ ಹೊಡಿತಾರೆ. ಅದಂತೂ ಅಲ್ಟಿಮೇಟ್ ಅಲ್ಲಿ ದಮ್ಮಡಿಯನ್ನ ಕಮ್ಮಿ ಮಾಡ್ಬೇಕು. ಫ್ಯಾನ್ಸ್ಗಳು ಬಾಸ್ ಹೇಳಿರೋ ಮಾತ್ಗೆ, ಬಾಸ್ ಹೇಳಿರೋ ಮಾತುಗಳು ಎಲ್ಲ ಫ್ಯಾನ್ಸ್ಗಳು ಫಾಲೋ ಮಾಡ್ಬೇಕಂತ ವಿನಂತಿ. ಅಟೆಂಡೆನ್ಸ್ ಪಕ್ಕ ಈಗ 6:30 ಶೋ ನೋಡ್ಕೊ ಬಂದೆ. ಡಿಸೆಂಬರ್ 25 ಕರ್ನಾಟಕ ಶೋಕು ಜೈ ಕಿಚ್ಚ ಬಾಸ್. ಮ್ಯೂಸಿಕ್ ಸೂಪರ್ ಸರ್. ಸುದೀಪ್ ಆಕ್ಟಿಂಗ್ ಮಾತ್ರ ಸೂಪರ್ ಸೂಪರ್. ಯಾರು ಗೊತ್ತಾ ಕಿಚ್ಚ ಬಾಸ್ ನಿತ್ಯ ಮಾಡಿದೆ ಸರ್. ಬಾಸ್ ಪೈಸಾ ವಸೂಲ್ ಸಿನಿಮಾ. ಕಿಚ್ಚ ಬಾಸ್ ಕಿ ಜೈ. ಅಣ್ಣ ಏನ್ ಹೇಳಿದ್ರು ಅದಂತೆ ಫ್ಯಾನ್ಸ್ ಗಳಿಗೆ ಹಬ್ಬ ಮಾಡೋದಕ್ಕೆ ರಸದೌತಣ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಜೈ ಕಿಚ್ಚ ಬಾಸ್. ಬಾಸ್ ಅಂದ್ರೆ ಯಾವ್ದು ಮಾತ್ರ ತಪ್ಪಿಸ್ಕೊಂಡಿಲ್ಲ, ಉಳಿಸ್ಕೊಂಡಿದ್ದಾರೆ. ನಮ್ ಬಾಸ್ ಯಾವತ್ತಿರು ಬಾಸ್ಗೆ ಬಾಸ್ ಕಿಚ್ಚ ಬಾಸ್. ಯಾರು ಗೊತ್ತಾ ಕಿಚ್ಚ ಬಾಸ್ ಅಲ್ಟೆ ಮೂವಿ ಕಿಚ್ಚ ಬಾಸ್. ಫಿಲಂ ಮಾತ್ರ ಸಖತ್ತಾಗಿದೆ. ಬಿಜಿಎಂ ಅಂತೂ ನೆಕ್ಸ್ಟ್ ಲೆವೆಲ್. ವಿಜಯ್ ಕಾರ್ತಿಕೇಯಗೆ ಲೈಫ್ ಟೈಮ್ ಫ್ಯಾನ್ ಫಾರ್ ವಿಜಯ್ ಕಾರ್ತಿಕೇಯ. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಅಸ್ ಮಾರ್ಕ್. ಹಿಂಗೆ ಬಾಸ್ ಜೊತೆಗಿದ್ದು ಒಳ್ಳೆ ಮೂವೀಸ್ ಕೊಡ್ತಾ ಇರಿ ವಿಜಯ್ ಕಾರ್ತಿಕೇಯಗೆ. ಯಾರು ಅಂದ್ರೆ ನಿಮ್ಮಪ್ಪ ಮಾರ್ಕೋ. ನೋಡ್ದೆ, ತುಂಬಾ ಚೆನ್ನಾಗಿದೆ, ಸೂಪರ್ ಆಗೈತೆ. ನಾವು ನೋಡಿದೀವಿ, ಫ್ಯಾಮಿಲಿ ಬಂದು ನೋಡ್ಬೋದು. ತುಂಬಾ ಸೂಪರ್ ಆಗಿದೆ. ನಾವು ಸೂಪರ್ ಆಗಿದೆ ಫಿಲಂ, ಸೂಪರ್ ಆಗಿದೆ ಫಿಲಂ. ನೋಡ್ಬೋದು, ತುಂಬಾ ಎಲ್ಲ ಚಿಕ್ಕ ಹುಡುಗ ನಿಮ್ಗೆ ಹೇಳ್ತೀವಿ ಒಂದೇ ವಾರ ಚೇರ್ ತರ ಇದ್ಬಿಡು. ಬೇರೆ ತರ ಬಂದ್ರೆ ನಾವು ನಡೆಸ್ತೀವಿ, ಬೇರೆ ತರ ನಡೆಸ್ತೀವಿ ಬಂದ್ರೆ ಅದು ಅಪ್ಪ ನಾವು. ನಮ್ದೆಲ್ಲ ಹೀರೋನು ತಂದೆ ತಾಯಿ ತಂದೆ. ನಮ್ಗೆ ಯಶು ಆಗ್ಲಿ, ಸುದೀಪ್ ಆಗ್ಲಿ, ದರ್ಶನ್ ಆಗ್ಲಿ ಅಣ್ಣ ತಮ್ಮಿದ್ದಂಗೆ ಅಣ್ಣ ಇದ್ದಂಗೆ ಅವ್ರದ್ದು. ಕೈ ದೀಪ ಸಂತಿ ಪರವಾಗಿಲ್ಲ, ನಮ್ಗೆ ಎಲ್ಲ ಒಂದಿದ್ದಾವೆ. ನೀವು ಫ್ಯಾನ್ಸ್ ವರ್ಕ್ ಬರ್ಕೊಂಡಿದ್ರೆ ನಿಮ್ಮಪ್ಪ ನಾವು ತಿಳ್ಕೊಬಿಡಿ, ನಿಮ್ಮಪ್ಪ ನಾವು. ಅವಿನಾಶ್ ಮ್ಯಾಕ್ಸಿಮಮ್ ಮಾತೆಲ್ಲ ಬಂದಿರೋದು ಅಕ್ಟೋಬರ್ 25 ಬರ್ತೀವಿ ಅಂತ ಹೇಳಿದ್ರು. ಹಂಗೆ ಕ್ಲಾಸ್ ಅಲ್ಲಿ ಬಂದವ್ರೆ. ಇಷ್ಟಿನಿ ಅನ್ಕೋಬಿಡಿ. ಯಾಕಂದ್ರೆ ಡಿಸೆಂಬರ್ ಯಾವನ ಬರ್ತಾರ ಗೊತ್ತಿಲ್ಲ. ಡಿಸೆಂಬರ್ ಅಂತ ಮುದ್ದೆ ಹೇಳೋರೆ ಮಾಡಿ ತಪ್ಪಲ್ಲ. ಮಾತಲ್ಲಿದೆ ಗತ್ತು ಸಂಪತ್ತು. ಏನೇ ಹೇಳಿ ಅಂತ ಮಾಡಿ ಮಾತಿಗೆ ಮೀರಲ್ಲ. ಅದೇ ತರ ನಮ್ಮ ಅಭಿಮಾನಿಗಳು ಅಂತ ಹೇಳ್ತವ್ರೆ. ಅದಕ್ಕೆ ಯಾವ್ದು ಇದೆ ನಮ್ದು. ಅವ್ರ ಏನೋ ಮಾತಾಡ್ಕೊಳ್ಳಿ, ನಮ್ಗೆಲ್ಲ ಗೊತ್ತಿಲ್ಲ. ಭಾಷೆ ನಡ್ಕೊತಾ ಇದೀವಿ. ಅವ್ರು ಏನೇ ಬಂದು ಬಿಡು ಕೊಟ್ಕೊಳ. ಡಿಸೆಂಬರ್ ಮಾತ್ರ ಪ್ರತಿ ವರ್ಷನೂ ಡಿಸೆಂಬರ್ ಕಿಚ್ಚ ಬಾಸ್ತೆ ಅವಳು.
ನೋಡಿದ್ರಾ? ಇವಾಗ ಹೋಗ್ತಿದ್ದೀರಾ? ಇಷ್ಟೋ ತನಕ ಸೆಲೆಬ್ರೇಷನ್ ಆಯ್ತು, ಇವಾಗ ಹೋಗ್ತಾ ಇದ್ದೀವಿ. ಯಾವ್ದು ಸೆಕೆಂಡ್ ಶೋಗೆ ಹೋಗ್ತಿದ್ದೀರಾ? ಹೌದು, ಫಸ್ಟ್ ಏನ್ ಜೋಶ್ ಇದೆ ನಿಮ್ಗೆ ಕಿಚ್ಚ ತುಂಬಾ ಅಂದ್ರೆ ತುಂಬಾ ಕಾಯ್ಕೊಂಡಿದೀವಿ. ಎಲ್ಲ ಕ್ರಿಸ್ಮಸ್ ಮಾಡಿದ್ರೆ ನಾವು ಬಾಸ್ ಹಬ್ಬ ಮಾಡಕ್ ಕಾಯ್ಕೊಂಡಿದೀವಿ. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಮಾತ್ರ. ಓಕೆ, ನಿಮ್ಗೆ ಏನ್ ಅನ್ಸ್ತಿದೆ? ತುಂಬಾ ಕ್ಯೂರಿಯಾಸಿಟಿ, ಮೂವಿ ನೋಡ್ಬೇಕು, ಯಾವಾಗ ನೋಡ್ತೀನೋ ಬಾಸ್ ನಲ್ಲಿ ಅಂತ ಅನಿಸ್ತಾ ಇದೆ. ಓಡ್ತಾವ್ರು ಬಿಡಿ. ಬರೀ ಇಂಥದೆಯ ಮೂವಿ ನೋಡಿದ್ರಾ? ಮೂವಿ ನೋಡಿದ್ವಿ, ಸಖತ್ತಾಗಿತ್ತು. ಎಲ್ರು ದಯವಿಟ್ಟು ಥಿಯೇಟರ್ಗೆ ಬಂದು ನೋಡ್ಬೇಕು. ಯಾವ ಪೈರಸಿ ಗಿರಸಿ ಏನು ನೋಡ್ಬೇಡಿ, ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ, ಥಿಯೇಟರ್ ಬಂದು ಸಿನಿಮಾ ನೋಡಿ. ಜೈ ಕಿಚ್ಚ ಬಾಸ್! ನೀವು ಮಾತಾಡಿ ಹೆಂಗೆ? ಅಷ್ಟೇ. ನನ್ನ ಹೆಸರು ಆಕಾಂಕ್ಷ ಅಂತ. ಓಕೆ, ಏನ್ ಮಾಡ್ತಿದ್ದೀರಾ? ಬರೀ ಇಂಥದೆಯ ಸ್ಟಡಿ ಮಾಡ್ತಿದ್ದೀರಾ? ಥಿಯೇಟರ್ ಮಾಡಕ್ಕೆ ನಾನು ಸ್ಪೆಸಿಫಿಕಲಿ ಮೈಸೂರಿಗೆ ಬಂದಿರೋದು. ಹೌದಾ? ಹೇಗಿದೆ ಇದು ಸಿನಿಮಾ ನೋಡಿದ್ರೆ? ಹೌದು, ತುಂಬಾ ಚೆನ್ನಾಗಿದೆ. ನನ್ಗೆ ಆಕ್ಚುಲಿ ತುಂಬಾ ಇಷ್ಟ ಆಗ್ತಿದೆ ಕರ್ನಾಟಕ. ಈ ತರ ಫ್ಯಾನ್ ಬೇಸ್, ನನ್ನ ಕ್ರೇಜಿ ಫ್ಯಾನ್ ಬೇಸ್ ನಾನು ನೋಡೇ ಇಲ್ಲ. ಫಸ್ಟ್ ಟೈಮ್ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಖಂಡಿತವಾಗಿ ದ ವೇ ಪೀಪಲ್ ಆರ್ ಸೆಲಿಬ್ರೇಟಿಂಗ್, ಇಟ್ಸ್ ಲೈಕ್ they treat them as a god level, so that's something every artist would love. ಸಿನಿಮಾದಲ್ಲಿ ಏನ್ ಇಷ್ಟ ಆಗುತ್ತೆ ನಿಮಗೆ? ಸುದೀಪ್ ಸರ್ ಆಕ್ಟಿಂಗ್ ತುಂಬಾ ಡೀಟೇಲ್ ಆಗಿ ಆಕ್ಟ್ ಮಾಡ್ತಾರೆ. ಸೊ ಅದನ್ನ ಬೇರೆ ಆರ್ಟಿಸ್ಟ್ಗೂ ಕಲಿಕೆ ಅನ್ನೋದು ತುಂಬಾ ಜಾಸ್ತಿ ಸಿಗುತ್ತೆ. ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್. ಎಲ್ಲರಿಗೂ ಸಿನಿಮಾ ನೋಡಕ್ ಬರೋವಾಗ ಏನ್ ಹೇಳ್ತೀರಾ? ಐ ವುಡ್ ಸೇ ವರ್ತ್ ವಾಚಿಂಗ್ ಆ್ಯಂಡ್ ಖಂಡಿತವಾಗ್ಲೂ ನೋಡಲೇಬೇಕು. ರಿಪೀಟೆಡ್ಲಿ ನೋಡಿದ್ರು ಒಳ್ಳೇದು. ಥ್ಯಾಂಕ್ ಯು. ಆಕ್ಚುಲಿ ನೋಡಿ, ಎಲ್ಲ ಆಟೋಗಳಲ್ಲೂ ಹೇಗೆ ಕಿಚ್ಚಾದು ಇದಾಗ್ತಿದ್ದಾರೆ ಅಂತ. ಸ್ವಲ್ಪ ರಿವ್ಯೂ ಎಲ್ಲ ಮುಗಿಸಿ ಸ್ಟಿಕ್ಕರ್ಗಳನ್ನೆಲ್ಲ ನೋಡ್ತಾ ಇದ್ದೀನಿ ಆಟೋ ಮೇಲೆ. ಕಿಚ್ಚ ಸುದೀಪ್ ಅವ್ರದ್ದಂತೂ ತುಂಬ ಆಟೋಗಳ ಮೇಲೆ ಮಾರ್ಕ್ ದದ ಯಾರು ಗೊತ್ತಾ ಅನ್ನೋ ಸ್ಟಿಕ್ಕರ್ಸ್ ಎಲ್ಲ ಜಾಸ್ತಿ ಇದೆ ಎಲ್ಲ ಕಡೆ ಆಟೋಗಳಲ್ಲಿ. ಬ್ಯಾಕ್ ಸೈಡು ಆಟೋಗಳಲ್ಲಿ ಸ್ಟಿಕ್ಕರ್ ಕೂಡ ಹಾಕ್ಸಿದ್ದಾರೆ. ಜನರು ಇನ್ನೂ ತುಂಬ ಎಂಜಾಯ್ಮೆಂಟ್ ಮಾಡಿಕೊಂಡು ಆಚರಣೆ ಮಾಡ್ತಿದ್ದಾರೆ. ಫಸ್ಟ್ ಶೋ ಬಿಟ್ಟಿದೆ, ಎರಡನೇ ಶೋಗೆ ಒಳಗಡೆ ಹೋಗಿದ್ದಾರೆ ಜನರು. ಕೆಲವರು ಅಲ್ಲಿ ಹಾಲಿನ ಅಭಿಷೇಕ ಮಾಡ್ತಿದ್ದಾರೆ, ಪಟಾಕಿ ಹೊಡಿತಿದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ನಾವು ಸ್ವಲ್ಪ ಇಲ್ಲಿ ಇನ್ನು ಸುಮಾರು ಆಟೋಗಳೆಲ್ಲ ನಿಲ್ಲಿಸಿದ್ದಾರೆ ಇಲ್ಲಿ. ಇದನ್ನೆಲ್ಲ ನೋಡ್ಕೊಂಡಾಗೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಏನೇನು ಸ್ಟಿಕ್ಕರ್ ಇದೆ, ಯುದ್ಧಕ್ಕೆ ಸಿದ್ಧ, ಮತ್ತು ಇನ್ನೊಂದು ಯಾವುದು ಇಲ್ಲಿ ಮಾರ್ಕ್ದು ದದ ಯಾರು ಗೊತ್ತಾ ಅಂತ, ಇನ್ನೊಂದು ಯಾವುದೋ NK ಸಲಗ ಅಂತ ಏನೋ ಹಾಕ್ಸಿದ್ದಾರೆ, ಹಿಂದೆ ಕಿಚ್ಚ ಹಾಕ್ಸಿದ್ದಾರೆ. ಇದೊಂದು ಕಾರ್ಗೆ ತುಂಬ ಡಿಫ್ರೆಂಟಾಗಿ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಎರಡು ಸ್ಟಿಕ್ಕರ್ ಹಾಕಿದ್ದಾರೆ. ಇಲ್ಲಿ ನೋಡಿ ಹಾಲು ಯಾವ ಥರ ಎಲ್ಲರಿಗೂ ಎರಚಾಡ್ಕೊಂಡು ಕೂಳೆ ಮಾಡ್ತಿದ್ದಾರೆ ಬಾಯ್ಸ್. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ಬನ್ನಿ.